ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವ ರಾಜ್ಯ ಕಾರ್ಮಿಕ ಇಲಾಖೆ ಕಟ್ಟಡ ಮತ್ತು ಇತರೆ ನಿರ್ಮಾಣಗಳ ಕಾಮಗಾರಿಗಾಗಿ ಸಂಚಾರಿ ಆರೋಗ್ಯ ಘಟಕಗಳನ್ನು ಪ್ರಾರಂಭ ಮಾಡುತ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು ಪ್ರತಿನಿತ್ಯ ಕಾರ್ಮಿಕರು ಆರೋಗ್ಯ ತಪಾಸಣೆಗೆ ಒಳಗಾಗ್ತಾ ಇದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರವರು. ಇತ್ತ ಮಂಡ್ಯದಲ್ಲೂ ಕೂಡ ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಮಿಕರಿಗೆ ವರದಾನವಾಗಿ ಪರಿಣಮಿಸ್ತಾ ಇದೆ. ಇಸಿಜಿಯಿಂದ ಹಿಡಿದು ರಕ್ತ ಪರೀಕ್ಷೆ, ಔಷಧಿ ವಿತರಣಾ ಕೇಂದ್ರ ಕೂಡ ಇದೆ. ಸಂಚಾರಿ ಆರೋಗ್ಯ ಘಟಕದಲ್ಲಿ ನುರಿತ ವೈದ್ಯರು ಸೇರಿ 6 ಜನ ಆರೋಗ್ಯ ಸಿಬ್ಬಂದಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಕಾರ್ಮಿಕರಿಗೆ ಚಿಕಿತ್ಸೆ ನೀಡಿ ಬಸ್ನಲ್ಲೇ ಔಷಧಿ ನೀಡಲಾಗ್ತಾ ಇದೆ. ಅದರ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಕೊಡುವಂತ ಕೆಲಸ ಇಲ್ಲಿನ ವೈದ್ಯರಿಗೆ ಸ್ವತಃ ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಾರೆ. ವಿಶೇಷವಾಗಿ ಇದು ನೋಡ್ತಾ ಇರಬಹುದು. ಅದ್ರ ಜೊತೆಗೆ ಇನ್ನೊಂದು ಕಡೆ ನೋಡೋದು ಇಲ್ಲಿ ಔಷಧ ಕೇಂದ್ರ ಇರಬಹುದು. ಅಂದ್ರೆ ಇಲ್ಲಿ ನೇರವಾಗಿ ಏನಾದರೂ ಆರೋಗ್ಯ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯವರು ಜಾರಿಗೆ ತಂದಿರತಕ್ಕಂಥ ಸಂಚಾರಿ ಆರೋಗ್ಯ ಘಟಕದ ಮುಂದೆ ನಾವು ಇದ್ದೇವೆ. ಇದೇ ವಾಹನ, ಈ ಒಂದು ವಾಹನ ರಾಜ್ಯ ಸರ್ಕಾರದ, ಅದರಲ್ಲೂ ಕೂಡ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಟ್ಟಡ ಏನು ಕರ್ನಾಟಕದಲ್ಲಿರ್ತಕ್ಕಂಥ, ರಾಜ್ಯದಲ್ಲಿರ್ತಕ್ಕಂಥ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯವರು ಜಾರಿಗೆ ತಂದಿರತಕ್ಕಂಥ ಈ ಯೋಜನೆ ಮುಖಾಂತರವಾಗಿ ಕಾರ್ಮಿಕರು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ, ಕಾರ್ಮಿಕ ಇಲಾಖೆಯಡಿ ನೋಂದಾಯಿಸಿಕೊಂಡಿರ್ತಕ್ಕಂಥ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಸಮಾಲೋಚನೆಯನ್ನು ನಡೆಸುವಂಥದ್ದು, ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸುವಂಥದ್ದು, ಜೊತೆಗೆ ಅವರಿಗೆ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವಂಥದ್ದು ಕೂಡ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಕಾರ್ಮಿಕರು ಈ ಒಂದು ಚಿಕಿತ್ಸೆಯ ಈ ಯೋಜನೆಯ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ವಾಹನವನ್ನು ಕೂಡ ನೋಡಬಹುದು. ಇದೇ ವಾಹನದಲ್ಲಿ ಮೊದಲಿಗೆ ಏನು ಈ ಒಂದು ಫುಟ್ಬೋರ್ಡ್ ಮುಖಾಂತರವಾಗಿ ವಾಹನಕ್ಕೆ ಹತ್ತಿದ್ರೆ ಇಲ್ಲಿ ಮೊದಲಿಗೆ ಕಂಪ್ಯೂಟರ್ ಮುಖಾಂತರವಾಗಿ ಮತ್ತೆ ಅವ್ರದ ಒಂದು ಆನ್ಲೈನ್ ರಿಜಿಸ್ಟರ್ನ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ನೋಂದಾಯಿತ ಕಾರ್ಮಿಕರ ನೋಂದಣಿ ಪ್ರಕ್ರಿಯೆ ಮೊದಲಿಗೆ ಆಗುತ್ತೆ. ಇಲ್ಲಿ ನೋಂದಣಿ ಮಾಡಿಕೊಂಡಂತ ನಂತರದಲ್ಲಿ ಅವರ ಕಾರ್ಮಿಕರ ಹೆಸರು, ವಿಳಾಸ ಮತ್ತೆ ಅವರ ಕಾರ್ಮಿಕರ ನೋಂದಾಯಿತ ಕಾರ್ಡ್ ಏನಿದೆ ಆ ಕಾರ್ಡ್ನ ಸಂಖ್ಯೆಯನ್ನು ಕೂಡ ಇಲ್ಲಿ ಮೊದಲಿಗೆ ನಮೂದು ಮಾಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ವೈದ್ಯರಿದ್ದಾರೆ, ವೈದ್ಯರು ಅವರಿಗೆ ಸೂಕ್ತ ಸಮಾಲೋಚನೆಯನ್ನು ಕೂಡ ನಡೆಸ್ತಾರೆ. ಅಗತ್ಯ ಏನು ಚಿಕಿತ್ಸಾ ಸೌಲಭ್ಯ ಅವರಿಗೆ ಬೇಕಾದಂಥ ಸಂದರ್ಭದಲ್ಲಿ ಮುಂದೆ ಪಕ್ಕದಲ್ಲೇ ಇರ್ತಕ್ಕಂಥ ಇಸಿಜಿ ಸೆಂಟರ್ ಕೂಡ ಇರ್ತಕ್ಕಂಥದ್ದು. ಇಸಿಜಿಯನ್ನ ಮಾಡಲಿಕ್ಕೆ ಸ್ಥಳದಲ್ಲೇ ಜಾಗ ಕೂಡ ಇರ್ತಕ್ಕಂಥದ್ದು. ಈಗ ನೀವು ನೋಡ್ಬೋದು, ವೈದ್ಯರು ಇಲ್ಲಿರ್ತಕ್ಕಂಥ ಓರ್ವ ಕಾರ್ಮಿಕರನ್ನ ತಪಾಸಣೆಗೊಳಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತೊಬ್ರು ಸ್ಟಾಫ್ ನರ್ಸ್ ಕೂಡ ಅಲ್ಲಿ ಅವರ BP ಚೆಕ್ ಮಾಡ್ತಿರೋ, ಅಂದ್ರೆ ರಕ್ತದೊತ್ತಡವನ್ನು ಕೂಡ ಪರೀಕ್ಷೆಯನ್ನ ಮಾಡ್ತಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಈ ಒಂದು ಸುಸಜ್ಜಿತವಾದಂಥ ವಾಹನದಲ್ಲಿ ಎಲ್ಲಾ ರೀತಿಯ ಚಿಕಿತ್ಸಾ ಸೌಲಭ್ಯವನ್ನ ಕೊಡ್ಲಿಕ್ಕೆ ಮತ್ತೆ ಸಮಾಲೋಚನೆಯನ್ನು ನಡೆಸುವಂಥದ್ದು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನು ಸಂಬಂಧಪಟ್ಟ ಬರ್ತಕ್ಕಂಥ ಕಾರ್ಮಿಕರು ಏನಿದ್ದಾರೆ, ಕಾರ್ಮಿಕರ ಏನು ತೂಕವು ಕೂಡ ಪರೀಕ್ಷೆ ಕೂಡ ಆಗುವಂಥದ್ದು. ಇದೇ ಒಂದು ಯಂತ್ರದಲ್ಲಿ ಅವರ ತೂಕವನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥದ್ದು. ಅವರ ವೆಯ್ಟ್ ಅನ್ನ ಚೆಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪಕ್ಕದಲ್ಲೇ ಇರತಕ್ಕಂಥ ಏನು ಸ್ಥಳ ಏನಿದೆ, ಈ ಒಂದು ತಾತ್ಕಾಲಿಕ ಬೆಡ್ ಅಂತ ಏನಿದೆ, ಈ ತಾತ್ಕಾಲಿಕ ಬೆಡ್ನಲ್ಲಿ ಅವ್ರನ್ನ ಮಲಗಿಸಿ ಸಂಬಂಧಪಟ್ಟ ವೈದ್ಯಕೀಯ ಏನು ಚಿಕಿತ್ಸೆಯನ್ನು ಕೂಡ ಕೊಡ್ಲಿಕ್ಕೂ ಕೂಡ ಈ ಒಂದು ವಾಹನದಲ್ಲಿ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅಗತ್ಯ ವೈದ್ಯಕೀಯ ಸೇವೆ ಕೊಡುವ ಜೊತೆಗೆ ಏನು ಸುಸಜ್ಜಿತವಾದಂಥ AC ಒಳಗೊಂಡಿರ್ತಕ್ಕಂಥ ವಾಹನ ಇದಾಗಿರ್ತಕ್ಕಂಥದ್ದು. ಇಲ್ಲೇ ಸ್ಥಳದಲ್ಲೇ ವೈದ್ಯರು ಅವರ ಆರೋಗ್ಯವನ್ನ ತಪಾಸಣೆಯನ್ನು ನಡೆಸ್ತಕ್ಕಂಥದ್ದು. ಇಲ್ಲಿ ಸ್ಥಳದಲ್ಲಿ ಅವರಿಗೆ ಬೇಕಾದಂಥ ಅಗತ್ಯ ಎಲ್ಲ ಸೌಲಭ್ಯಗಳನ್ನ, ಅಂದ್ರೆ ಏನು ಕಟ್ಟಡ ನಿರ್ಮಾಣದ ಕಾಮಗಾರಿ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ತುರ್ತು ಅಗತ್ಯ ಸೇವೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅವರಿಗೆ ಸೇವೆಯನ್ನು ಒದಗಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು
ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಅಗತ್ಯವಾಗಿರ್ತಕ್ಕಂಥ ಏನು ತುರ್ತು ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದಂಥ ಏನು ಅಗತ್ಯ ಕ್ರಮಗಳ ಬಗ್ಗೆಯೂ ಕೂಡ ವೈದ್ಯರು ಮತ್ತು ಇಲ್ಲಿನ ಸಮಾಲೋಚಕರು ಅವರಿಗೆ ಏನು ಒಂದಷ್ಟು ಸಲಹೆಗಳನ್ನ ಕೂಡ ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ವಾಹನದಲ್ಲಿ ಅಗತ್ಯ ಇರ್ತಕ್ಕಂಥ ಏನು ರಕ್ತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಸಾಕಷ್ಟು ಒಂದು ಸುಸಜ್ಜಿತವಾದ ಲ್ಯಾಬ್ ಕೂಡ ಇರ್ತಕ್ಕಂಥದ್ದು. ಅಂದರೆ ಈ ಲ್ಯಾಬ್ನಲ್ಲಿ ರಕ್ತ ಪರೀಕ್ಷೆ ಸೇರಿದಂತೆ ಇತರ ಎಲ್ಲ ಪರೀಕ್ಷೆಗಳು ಕೂಡ ಇಲ್ಲೇ ಸ್ಥಳದಲ್ಲೇ ಕೂಡ ನಡೆಯುವಂಥದ್ದು. ಇಲ್ಲಿ ಸಂಬಂಧಪಟ್ಟವರಿಗೆ ಅಗತ್ಯ ಇರತಕ್ಕಂಥವ್ರಿಗೆ ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಏನು ರಕ್ತದೊತ್ತಡ ಇರ್ಬೋದು, ಅಂದರೆ BP ಇರ್ಬೋದು ಅಥವಾ ಶುಗರ್ ಇರ್ಬೋದು, ಮಧುಮೇಹ, ಹೀಗೆ ಅಗತ್ಯ ಇರತಕ್ಕಂಥ ಎಲ್ಲ ರೀತಿಯ ಒಂದು ಪರೀಕ್ಷೆಗಳನ್ನ ರಕ್ತ ಪರೀಕ್ಷೆಯನ್ನು ಕೂಡ ಇದೇ ಸ್ಥಳದಲ್ಲಿ ನಡೆಸಲಿಕ್ಕೂ ಅಗತ್ಯವಾಗಿರ್ತಕ್ಕಂಥ ಸುಸಜ್ಜಿತವಾದ ಲ್ಯಾಬ್ ಕೂಡ ಇರ್ತಕ್ಕಂಥದ್ದು. ಲ್ಯಾಬ್ ಅಷ್ಟೇ ಅಲ್ಲ, ಅದಾದ ನಂತರದಲ್ಲಿ ಅವರಿಗೆ ಏನು ಉಚಿತವಾಗಿ ಔಷಧವನ್ನು ಕೊಡಲಿಕ್ಕೆ ಫಾರ್ಮಸಿ ಕೂಡ ಇದೇ ವಾಹನದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಈ ಸಂಬಂಧಪಟ್ಟ ಏನು ಈ ವೈದ್ಯರು ಕೊಡ್ತಕ್ಕಂಥ ಒಂದು ಸಲಹೆ ಮೇರೆಗೆ ಇಲ್ಲಿ ಇರ್ತಕ್ಕಂಥ ಫಾರ್ಮಸಿನಲ್ಲಿ ಅವರಿಗೆ ಅಗತ್ಯವಾಗಿರ್ತಕ್ಕಂಥ ಮಾತ್ರೆಗಳಿರ್ಬೋದು ಅಥವಾ ಇತರೆ ಔಷಧಿಗಳಿರ್ಬೋದು, ಎಲ್ಲವನ್ನು ಕೂಡ ಈ ಫಾರ್ಮಸಿ ಇಲ್ಲಿರ್ತಕ್ಕಂಥ ಚಿಕ್ಕ ಒಂದು ಫಾರ್ಮಸಿ ಕೇಂದ್ರ ಏನಿದೆ ಇಲ್ಲೇ ಅವರಿಗೆ ಅಗತ್ಯವಾಗಿ ಉಚಿತವಾಗಿ ಏನು ಔಷಧಿಗಳನ್ನು ಕೂಡ ಒದಗಿಸ್ಲಿಕ್ಕೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈ ಎಲ್ಲ ಒಂದು ಸುಸಜ್ಜಿತವಾದಂಥ ಅಗತ್ಯ ಸೇವೆಯನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಏನು ಸಂಚಾರಿ ಚಿಕಿತ್ಸಾ ಘಟಕ ಏನಿದೆ, ಈ ಒಂದು ಚಿಕಿತ್ಸಾ ಘಟಕದಲ್ಲಿ ಎಲ್ಲ ರೀತಿಯ ಒಂದು ಸೇವಾ ಸೌಲಭ್ಯವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಇದು ಒಂದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಸಂಚಾರಿ ಆರೋಗ್ಯ ಘಟಕದ ಮುಖಾಂತರವಾಗಿ ಕಾರ್ಮಿಕರು ಎಲ್ಲಿರ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಇದ್ದ ಕಡೆಗೆ ತೆರಳಿ ಅವರಿಗೆ ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಒದಗಿಸುವಂಥದ್ದು ಈ ಯೋಜನೆಯ ಉದ್ದೇಶ ಆಗಿರ್ತಕ್ಕಂಥದ್ದು. ಅಂದರೆ ಈ ಒಂದು ಯೋಜನೆಯ ಉದ್ದೇಶ ಏನಂತ ಹೇಳಿದ್ರೆ ಅಗತ್ಯವಾಗಿ ಇರತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರು ಇರ್ಬೋದು, ಇತರೆ ನಿರ್ಮಾಣ ಕಾರ್ಮಿಕರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಅಗತ್ಯ ಆರೋಗ್ಯ ಸೇವೆ ಒದಗಿಸಬೇಕು ಅನ್ನೋ ಉದ್ದೇಶದಿಂದಾಗಿ ಈ ರೀತಿಯ ಒಂದು ಸಂಚಾರಿ ಆರೋಗ್ಯ ಘಟಕವನ್ನು ರಾಜ್ಯಾದ್ಯಂತ ಸ್ಥಾಪನೆ ಮಾಡಿ ಜಿಲ್ಲೆಗೊಂದು ಈ ರೀತಿ ಸಂಚಾರಿ ವಾಹನವನ್ನು ಕೊಟ್ಟು, ಸಂಚಾರಿ ಆರೋಗ್ಯ ವಾಹನವನ್ನು ಕೊಟ್ಟು ಕಾರ್ಮಿಕರು ಇದ್ದ ಎಡೆಗೆ ತೆರಳಿ ಅವರಿಗೆ ಉಚಿತವಾದಂಥ ಆರೋಗ್ಯ ಸೇವೆ ಮತ್ತು ಚಿಕಿತ್ಸಾ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್